ಎಲ್ಲಾನು ಕೂಡಿಸಿ. ಕೂಡಿಸೋದೇ ಜೀವನ, ಅದೇ ಜೀವನದ ಆಧಾರ. ಕೂಡೋದೇ ಪರಿವಾರ, ಕೂಡಿಸೋದೇ ಸಂಸಾರ. ಕೂಡಿಸೋದ್ರಲ್ಲಿ ರಹಸ್ಯವಿದೆ, ವಾಸ್ತುಶಾಸ್ತ್ರದ ಮಾಯೆ ಇದೆ. ಮಹಾನ್ ವಾಸ್ತುಶಾಸ್ತ್ರಿ ಅಮ್ಮಾಚಾರಿ ಮಹಾರಾಣಿ ತಿರುಮಲಂಬ ಅವರ ಸೇವೆಗೆ ಉಪಸ್ಥಿತರಾಗಿದ್ದಾರೆ. ಎತ್ಕೊಳ್ಳಿ. ಏನು? ಇವ್ರ ಜ್ಞಾನದ ಲಾಭ ತಗೊಳ್ಳಿ ಮಹಾರಾಣಿ. ಹೇಳಿ, ಸಮಸ್ಯೆ ಏನು ಅಂತ ಹೇಳಿ, ಒಂದೇ ಕ್ಷಣದಲ್ಲಿ ಮುಕ್ತಿ ಕೊಡಿಸ್ತೀನಿ. ಮಂತ್ರಿಗಳೇ, ನಿಮ್ಮ ಸಿಂಹಾಸನ ತಿರುಗಿಸಿ ಇಟ್ಟಿದ್ದಾರಾ? ಇಲ್ಲ ಮಹಾರಾಜರೇ, ಯಾವತ್ತೂ ಆಗಿಲ್ಲ. ನಿಮ್ಮ ಹೆಂಡತಿ ವಿಚಿತ್ರವಾಗಿ ಆಡ್ತಿಲ್ಲ? ಇಲ್ಲ ಇಲ್ಲ ಇಲ್ಲ. ಏನ್ ನಿಮ್ ಪತ್ನಿ ದೊಡ್ಡ ದೊಡ್ಡ ಮಡಿಕೆ ಎತ್ಕೊಂತ ಹೇಳಿದ್ರ? ಅಯ್ಯೋ ಇಲ್ಲಪ್ಪ, ಇಲ್ಲ. ಹಾಗಾದ್ರೆ ನೀವು ಇಲ್ಲಿ ನೋಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ, ನೀವು ಹಿಂದೆ ಹೋಗಿ. ಅಯ್ಯೋ ಕ್ಷಮೆ ಇರ್ಲಿ, ಕ್ಷಮೆ ಇರ್ಲಿ. ಮಹಾರಾಣಿ ಚಿನ್ನಾದೇವಿಯವರು ವಾಮಾಚಾರ್ಯರ ಸಲಹೆ ಪಡ್ಕೊಂಡು ತಮ್ಮ ಕೋಣೆಯಲ್ಲಿ ಜೋಡಿ ಹಂಸ ಚಿತ್ರನ ಹಾಕೊಂಡಿದ್ದಾರೆ. ಇದ್ರ ಪರಿಣಾಮವಾಗಿ ಮಹಾರಾಜರು ಅವ್ರ ಬಗ್ಗೆ ಆಕರ್ಷಿತರಾಗಿದ್ದಾರೆ. ಯಾವಾಗ್ಲೂ ಅವ್ರ ಕೋಣೆಗೆ ಓಡ್ ಹೋಗ್ತಿರ್ತಾರೆ. ಪಂಡಿತ ರಾಮಕೃಷ್ಣ, ಅಮ್ಮ ಹುಚ್ಚಿ ಎಂದು ಯಾರಿಗೆ ಹೇಳುತ್ತಿರುವುದು? ಇದನ್ ಯಾರಾದ್ರೂ ಸಮಸ್ಯೆ ಅಂತಾರ? ಇದ್ರ ನಿವಾರಣೆನ ಒಂದೇ ಕ್ಷಣದಲ್ಲಿ ಮಾಡಬಹುದು. ಹಂಸ ಜೋಡಿ ಇರೋ ಚಿತ್ರನ ಮಹಾರಾಣಿ ಚಿನ್ನಾದೇವಿ ಅವರ ಕೊಠಡಿಯಿಂದ ತಂದು ನಿಮ್ ಕೊಠಡಿಲಿ ಹಾಕ್ಬಿಡಿ. ಆದ್ರೆ ಮಹಾರಾಣಿ ಚಿನ್ನಾದೇವಿಯವರು ಆ ಚಿತ್ರನ ನನಗ್ ಖಂಡಿತವಾಗ್ಲೂ ಕೊಡಲ್ಲ. ಹಾಗಿದ್ರೆ ಒಂದೇ ಉಪಾಯ, ಮುತ್ತುಗಳಿಂದ ಜೋಡಿಸಿರೋ ಮಾಲೆಯನ್ನ ಧಾರಣೆ ಮಾಡಿ. ಅದರಿಂದ ಏನಾಗತ್ತೆ? ನಾನ್ ಹೇಳ್ತೀನಿ. ಹಂಸಗಳಿಗೆ ಮುತ್ತು ಅಂದ್ರೆ ತುಂಬಾನೇ ಇಷ್ಟ. ಮುತ್ತಿಗೆ ಆಕರ್ಷಿತಗೊಂಡು ಅದಕ್ಕದಾಗಿ ನಿಮ್ಮ ಕೊಠಡಿಗೆ ಹಾರ್ಕೊಂಡ್ ಬರುತ್ತೆ. ನಿಜವಾಗ್ಲೂನಾ? ಇದ್ಯಾವ ಹಂಸದ ಬಗ್ಗೆ ಮಾತುಕತೆ ನಡೆಯುತ್ತಿದೆ? ಮಹಾಪ್ರಭು, ನಿಮ್ ಬಗ್ಗೆನೆ. ನಮ್ಮ ಬಗ್ಗೆಯೇ? ಧನ್ಯವಾದಗಳು ಗುರುಮಾತೆ ಅಮ್ಮಾಚಾರ್ಯ. ನಿಮ್ಮ ನಿರ್ದೇಶನಗಳನ್ನ ಪಾಲನೆ ಮಾಡ್ತೀನಿ. ಕೂಡಿಸಿ ಕೂಡಿಸಿ ಎಲ್ಲಾನು ಕೂಡಿಸಿ. ಹಾ, ಈಗ ನಿಮ್ ಕೆಲ್ಸ. ನೀವು ಹೋಗಿ ನಿಮ್ ಜವಾಬ್ದಾರಿನ ನಿಭಾಯಿಸಿ. ಖಂಡಿತ ನಿಭಾಯಿಸ್ತೀನಿ. ಪಾಪಿ, ದುಷ್ಟ, ಮೂರ್ಖ. ಸ್ವಾಮಿ, ಇದ್ ನೀವ್ ಯಾರನ್ನ ಬೈತಿದ್ದೀರಾ? ಅದು ಅಮ್ಮಾಚಾರ್ಯ ಅವ್ರನ್ನ. ಅಮ್ಮಾಚಾರ್ಯರ? ಯಾಕೆ? ಅವರು ವಾಮಾಚಾರ್ಯರ ಕೀರ್ತಿಯನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಈ ಅಮ್ಮಾಚಾರ್ಯ ಇದಾರಲ್ಲ, ವಾಮಾಚಾರ್ಯರ ಪ್ರತಿ ಉಪಾಯದ ರಹಸ್ಯವನ್ನ ಎಲ್ರಿಗೂ ಹೇಳ್ತಾ ಇದ್ದಾರೆ. ಇದು ಅಸಾಧ್ಯ. ಅಸಂಭವ ಸಂಭವವಾಗ್ತಾ ಇದೆ. ನಿನಗೆ ಗೊತ್ತಾ, ಈ ಅಮ್ಮಾಚಾರ್ಯ ಚಿಕ್ಕ ಮಹಾರಾಣಿಯವರ ತಿರುಮಲ ಅಂಬ ಅವ್ರ ಕೋಣೆಗೆ ಹೋಗಿ ಭೇಟಿ ಮಾಡ್ಕೊಂಬಂದ್ರು. ಇದ್ರ ಪ್ರಕಾರ ನೋಡೋದಾದ್ರೆ ವಾಮಾಚಾರ್ಯರ ಕೀರ್ತಿ ಭಂಗವಾಗುತ್ತೆ. ವಿಜಯನಗರದ ರಾಜ್ಯದಲ್ಲಿ ವಾಮಾಚಾರ್ಯರ ಪ್ರತಿಷ್ಠೆ ಎಲ್ಲ ಹಾಳಾಗತ್ತೆ. ಈ ಮೂರ್ಖ ಅಧಿಕ ಪ್ರಸಂಗಿ ಅಮ್ಮಾಚಾರ್ಯರನ್ನ ತಡೆಯೋದಕ್ಕೆ ಏನಾದ್ರೂ ಉಪಾಯ ಮಾಡ್ಲೇಬೇಕು. ನೀನೇನ್ ಮಾಡ್ತೀಯಾ? ಈಗ ಏನೇ ಮಾಡೋದಾದ್ರೂ ಗುರುಮಾತೆ ವಾಮಾಚಾರ್ಯರೇ ಮಾಡ್ತಾರೆ. ಆದ್ರೆ ಮೊಟ್ಟ ಮೊದಲು ಪ್ರಾತಃ ಕಾಲದಲ್ಲಿ ಮಹಾರಾಣಿ ಚಿನ್ನಾದೇವಿಯವ್ರನ್ನ ಭೇಟಿ ಮಾಡ್ಬೇಕು. ನೋಡಿ ಗುರುಮಾತೆ, ಚಿತ್ರದಲ್ಲಿ ಕೇವಲ ಒಂದೇ ಹಂಸವಿದೆ. ಇದು ಹೇಗ್ ಸಾಧ್ಯ ಆಗತ್ತೆ? ಹಂಸ ಹೊರಟೋದ್ ನಂತರ ಮಹಾರಾಜರು ಕಕ್ಷೆಗೆ ಬರ್ಲೇ ಇಲ್ಲ. ಅವರು ರಾಣಿ ತಿರುಮಲಂಬ ಜೊತೆಗೆ ಇರ್ತಾರೆ. ಇದೆಲ್ಲ ಹೇಗಾಗ್ತಿದೆ? ಏನಾದ್ರೂ ಹೇಳಿ. ನನಗ್ ಗೊತ್ತಿದೆ ಇದೆಲ್ಲ ಯಾಕಾಗ್ತಿದೆ ಅಂತ. ಯಾಕೆ? ಮಹಾರಾಣಿ ತಿರುಮಲಾಂಬ ಅಮ್ಮಾಚಾರ್ಯರನ್ನ ಭೇಟಿಯಾಗಿದ್ರು. ಮಹಾರಾಜರನ್ನ ತಮ್ಮ ಕಡೆ ಆಕರ್ಷಿತರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಉಪಾಯ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಹಂಸ ಹಾರೋಯ್ತು. ಹಂಸ ಹಾರಿ ಹೋಯ್ತಾ? ಆದ್ರೆ ಗುರುಮಾತೆ, ಚಿತ್ರದಲ್ಲಿರುವಂತ ಹಂಸ ಹೇಗ್ ಹಾರೋಗಕ್ ಸಾಧ್ಯ? ನೀವೇ ಹೇಳಿ ಮಹಾರಾಣಿ, ಹಂಸ ಎಲ್ ಹೋಯ್ತು? ಚಿತ್ರದಲ್ಲಿ ಒಂದೇ ಹಂಸ ಇದೆ. ಜೋಡಿ ಹಂಸ ಬೇರೆ ಆಗೋದು ಅಪಶಕುನ ಅಂತಾರೆ. ಮಹಾರಾಣಿ, ನೀವು ಆದಷ್ಟು ಬೇಗ ಜೋಡಿ ಹಂಸದ ಚಿತ್ರವನ್ನ ಮತ್ತೆ ಇಲ್ಲಿ ಹಾಕಿ. ಮತ್ತೆ ಈ ಸಾರಿ ಅದನ್ನ ಪಂಜರದಲ್ಲಿ ಹಾಕಿಡಿ. ಅದರಿಂದ ಅದು ಮತ್ತೆ ಹಾರ್ ಹೋಗ್ಬಾರ್ದು. ಮತ್ತೆ ಆಗ ಮಹಾರಾಜರು ನಿಮ್ ಹತ್ರನೇ ಬರ್ತಾರೆ. ಹಾರೋಕ್ ಬಿಟ್ಬಿಡಿ ಹಂಸಗಳಿಗೆ. ಹಾರಾಡ್ಕೊಂಡಿರೋ ಪಕ್ಷಿಗಳು ಆಕಾಶದಲ್ಲಿ ಪ್ರಸನ್ನವಾಗಿರ್ತವೆ. ಹಾಗೆ ಅಲ್ದೆ ಪ್ರಸನ್ನತೆಯನ್ನೇ ಹರಡ್ತವೆ. ಹಾರಾಡ್ತಾ ಇರೋ ಹಂಸಗಳ ಜೋಡಿಯ ಚಿತ್ರವನ್ನ ನಿಮ್ಮ ಕೋಠಡಿಯಲ್ಲಿ ಹಾಕೊಂಡ್ಬಿಡಿ. ಆಗ ಮಹಾರಾಜರು ನಿಮ್ಮ ಹತ್ರನೇ ಓಡೋಡ್ಕೊಂಡ್ ಬರ್ತಾರೆ. ಹಾಗೆ ಆಗ್ಲಿ. ಒಬ್ರು ಇನ್ನೊಬ್ರನ್ನ ಎದುರಿಸಿ ಯುದ್ಧ ಮಾಡೋ ಸಮಯ ಈಗ ಬಂದಿದೆ.
ನಾವು ಅಮ್ಮಾಚಾರ್ಯರನ್ನ ಭೇಟಿಯಾಗ್ಲೇಬೇಕು. ಈಗ ಇನ್ನೊಂದು ಶಕ್ತಿ ಬರುತ್ತೆ ಅನ್ಸುತ್ತೆ. ಹೇ ಅಮ್ಮ, ನೀನೇ ಕಾಪಾಡಬೇಕು. ಮಹಾರಾಣಿ ತಿರುಮಲಂಬ, ನಮ್ಮ ಹಂಸ ಎಲ್ಲಿದೆ? ಅದು ನನ್ಗೇನ್ ಗೊತ್ತು. ಎಲ್ಲೋ ಉದ್ಯಾನವನದಲ್ಲಿ ಸುತ್ತಾಡ್ತಿರ್ಬಹುದು. ನಮಗ್ ಗೊತ್ತಿದೆ, ನಮ್ಮ ಹಂಸ ನಿಮ್ಮ ಬಳಿ ಇದೆ. ನಿಮ್ಮ ಹಂಸನ ನಾವ್ಯಾಕ್ ತಗೊಳ್ತೀವಿ? ನಮ್ಮ ಹತ್ರ ನಮ್ದೇ ಆದ ಹಂಸ ಇದೆ. ಅದು ಆಕಾಶದಲ್ಲಿ ಹಾರಾಡತ್ತೆ. ಅದು ನಿಮ್ದಲ್ಲ, ನಮ್ಮ ಹಂಸವದು. ಅದನ್ನು ಪಂಜರದಿಂದ ತೆಗೆದು ನೀವ್ ಹಾರಕ್ ಬಿಟ್ಟಿದ್ದೀರಾ. ಮಹಾರಾಜ್ರೆ, ಈ ಹಂಸವನ್ನ ಇಟ್ಕೊಂಡು ಅಲ್ಲಿ ಒಂದು ಯುದ್ಧನೇ ನಡೀತಾ ಇದೆ ಅಲ್ವಾ? ಆ ಹಂಸ ನೀವೇ. ಕ್ಷಮಿಸಿ. ನೆನಪಿದೆ ನಮಗೆ. ಹಾಗೆ ನಮ್ಮ ಇಬ್ಬರು ಮಹಾರಾಣಿಯರು ಜಗಳವಾಡುತ್ತಾ ಎಷ್ಟು ಮನಮೋಹಕವಾಗಿ ಕಾಣುತ್ತಾರೆ. ಅದಂತೂ ಸತ್ಯ. ಆದ್ರೆ ಈ ವಾಮಾಚಾರ್ಯ ಮತ್ತು ಅಮ್ಮಾಚಾರ್ಯರ ವಾದ ಯಾವಾಗ ಶುರುವಾಗುತ್ತೆ? ಮಹಾರಾಣಿ ಚಿನ್ನದೇವಿ, ನೀವು ನಿಮ್ಮ ಕೋಣೆಯಲ್ಲಿ ಮುತ್ತಿನ ಚಿತ್ರವನ್ನ ಹಾಕಿ. ಖಂಡಿತವಾಗಿ. ಆಗ ಹಂಸ ಮುತ್ತನ್ ತಗೊಳಕ್ಕೆ ನಿಮ್ ಕೊನೆಗ್ ಬಂದೇ ಬರುತ್ತೆ. ಮುತ್ತುಗಳ ಉಪಾಯನ ನಾನ್ ಕೊಟ್ಟಿದ್ದು, ಅರ್ಥಾತ್ ಅಮ್ಮ ಕೊಟ್ಟಿದ್ದು, ಅರ್ಥಾತ್ ಅಮ್ಮಾಚಾರಿ. ಆದ್ರೆ ನಾನ್ ತಗೊಂಡ್ಬಿಟ್ಟೆ. ಏನ್ ಮಾಡ್ತಾರೆ ಅಮ್ಮಾಚಾರ್ಯರು? ಅವ್ರು ಕೂಡ ನನ್ನ ಉಪಾಯನ ಬಳಸ್ತಿದಾರಲ್ವಾ? ನಾವು ಕೇವಲ ನಮ್ಮ ಒಡತಿಗೆ ಸಹಾಯ ಮಾಡ್ತಾ ಇದೀವಿ. ಆದ್ರೆ ನೀವು ಮಾಡ್ತಾ ಇರೋ ಸಹಾಯ ನಮ್ಮ ಯಜಮಾನಿಗೆ ತೊಂದರೆ ಕೊಡ್ತಾ ಇದೆ. ಎತ್ಕೊಳ್ಳಿ. ಏನು? ಬೇರೆ ಯಾವ್ದಾದ್ರು ಉಪಾಯ ಇದ್ರೆ ಎತ್ಕೊಳ್ಳಿ. ಅಮ್ಮಾಚಾರ್ಯರ ಉಪಾಯನ ಕದಿಬೇಡಿ. ನಿಮ್ಮ ಒಡತಿಗಿರೋ ಸಂಕಟ ನಮ್ಮ ಸಮಸ್ಯೆ ಅಲ್ಲ. ಅಮ್ಮಾಚಾರ್ಯರೇ, ನಿಮ್ಮ ಜೀವನದಲ್ಲಿ ಸಮಸ್ಯೆ ಇನ್ಮೇಲೆ ಉದ್ಭವ ಆಗತ್ತೆ. ನೀವು ನನ್ನ ಮಾರ್ಗದಲ್ಲಿ ತುಂಬಾ ವಿಘ್ನಗಳನ್ನ ಉಂಟು ಮಾಡಿದೀರಾ. ನೀವೇ ಮಹಾನ್ ವಾಸ್ತುಶಾಸ್ತ್ರಜ್ಞ ಅಲ್ವಾ? ನಿಮ್ ಹತ್ರ ಈ ವಿಘ್ನಗಳಿಗೆ ಯಾವುದೇ ಪರಿಹಾರ ಇಲ್ವಾ? ಕೆಲವು ಉಪಾಯಗಳನ್ನ ನನ್ನ ಈ ಚಿಮಟೇನೆ ಮಾಡತ್ತೆ. ಎತ್ಕೊಳ್ಳಿ. ಅಮ್ಮ, ಈ ದೊಣ್ಣೆ ತಗೊಳ್ಳಿ, ಮತ್ತೆ ಈಗ್ಲೇ ಮುರಿದು ಹಾಕ್ಬಿಡಿ. ಮುರಿದು ಬಿಡಿ, ಮುರಿದು ಬಿಡಿ, ಮುರಿದು ಬಿಡಲೇಬೇಕು. ಎಲ್ಲನೂ ಕುದಿಸಿ, ಎಲ್ಲನೂ ಕುದಿಸಿ. ಯಾಕೋ ಪರಿಸ್ಥಿತಿ ಗಂಭೀರ ಆಗ್ತಿದೆ. ಕಾಪಾಡು ಮಾತೆ. ಈಗಂತೂ ನನ್ನ ಈ ಚಿಮಟಾನೇ ನಿರ್ಧಾರ ಮಾಡತ್ತೆ ಯಾರಿಗೆ ವಾಸ್ತು ಜ್ಞಾನ ಇದೆ ಅಂತ. ನನ್ನ ಈ ದೊಣ್ಣೆ ಕೂಡ ನಿಮ್ಮ ಸವಾಲನ್ನ ಒಪ್ಕೋತಾ ಇದೆ. ಪಂಡಿತ ರಾಮಕೃಷ್ಣ, ನಿಲ್ಲಿಸಿ ಅವರನ್ನು. ಯುದ್ಧ ಶುರುವಾಗುವ ಮುಂಚೆಯೇ ನಿಲ್ಲಿಸಿ ಅವರನ್ನು. ಅಯ್ಯೋ, ನಿಲ್ಸಿ ನಿಲ್ಸಿ ನಿಲ್ಸಿ. ಅಯ್ಯೋ, ಏ ಬೈ ಕಡೆ. ಬಾಬಾ, ಶಾಂತಿ 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 ಶಾಂತಿ. ಶಾಂತಿ ಶಾಂತಿ, ಸಮಾಧಾನವಾಗಿರಿ. ಅಮ್ಮಾಚಾರ್ಯರೇ, ಈ ಚಿಮಟಿ ಮತ್ತೆ ಈ ದಂಡದಿಂದ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಅಮ್ಮಾಚಾರ್ಯ ಶಾಂತವಾಗಿರಿ. ವಾಮಾಚಾರ್ಯ ಶಾಂತಿ. ಇದನ್ನ ಮಾತಾಡಿ ಬಗೆಹರಿಸ್ಕೋಬಹುದು. ನೀವಿಬ್ರು ಈ ಶಸ್ತ್ರಾಸ್ತ್ರಗಳನ್ನ ಬಿಡಿ. ನಿಮ್ಮ ವಾದ ವಿವಾದಗಳಲ್ಲಿ ಯಾರು ವಿಜೇತರಾಗ್ತಾರೋ ಅವರೇ ವಾಸ್ತುಶಾಸ್ತ್ರದ ಮಹಾಜ್ಞಾನಿ ಆಗೋಗ್ತಾರೆ. ಆದ್ರೆ ಶಾಸ್ತ್ರಾರ್ಥನ ಕೇವಲ ಜ್ಞಾನಿಗಳ ಜೊತೆ ಮಾತ್ರ ಮಾಡ್ತಾರೆ. ಆದ್ರೆ ಜ್ಞಾನನೇ ಇಲ್ದೇ ಇರೋರ್ ಜೊತೆ ಶಾಸ್ತ್ರಾರ್ಥ ಮಾಡೋದು ಕೇವಲ ವ್ಯರ್ಥ. ಇವ್ರಿಗೂ ಕೂಡ ನಿಮ್ ಜೊತೆ ಶಾಸ್ತ್ರಾರ್ಥ ಮಾಡಿ ಸಮಯ ವ್ಯರ್ಥ ಮಾಡಕ್ ಇಷ್ಟ ಇಲ್ಲ. ಅಯ್ಯೋ ಅಮ್ಮ, ಏನ್ ಮಾಡ್ತಿದ್ಯಾ? ನಿನಗ್ ವಾದ ಮಾಡ್ಲಿಲ್ಲ ಅಂದ್ರೆ ಎಲ್ಲರೂ ಅನ್ಕೋತಾರೆ ನೀನ್ ಭಯಭೀತಳ ಆಗಿದ್ಯಾ ಅಂತ. ಅಧಿಕ ಜ್ಞಾನಿ ನೀನೇ ಅಲ್ವಾ? ಹಾ, ಅಂದ್ರೆ ಗೆಲುವು ಕೂಡ ನಿನ್ನದೇ. ಹಾ ಗುರು ವಾಮಾಚಾರ್ಯರೇ, ನೀವೇ ಇದ್ರಲ್ಲಿ ಗೆಲ್ಬೇಕು. ಶಾಸ್ತ್ರಾರ್ಥಕ್ಕೆ ಏನ್ ಅರ್ಥ ಇರುತ್ತೆ ಅವಾಗ? ಮಾಡ್ತೀವಿ ವಾದವನ್ನ ನಾವು. ಪ್ರಣಾಮಗಳು ಮಹಾಪ್ರಭು. ಪ್ರಣಾಮಗಳು, ಪ್ರಣಾಮಗಳು. ನೀವಿಬ್ಬರು ಮಹಾಜ್ಞಾನಿಗಳು ಯಾವ ಕಾರ್ಯಕ್ಕಾಗಿ ಇಲ್ಲಿ ಬಂದಿರುವುದು ತಿಳಿಯಬಹುದೇ? ಮಹಾರಾಜರು ಹಾಕ್ತಾ ಇದೆ, ಇಲ್ಲಿ ಗುರುಮಾತಾ ವಾಮಾಚಾರ್ಯರು ಮತ್ತು ಗುರುಮಾತಾ ಅಮ್ಮಾಚಾರ್ಯರು ಪರಸ್ಪರ ವಾದ ವಿವಾದಗಳಲ್ಲಿ ತಲ್ಲೀನರಾಗಿದ್ದಾರೆ. ನಾವು ಅವ್ರ ಜಗಳನ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ನಾವು ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ವಿ ಹಿಂಸೆ ಮತ್ತೆ ಹಿಂಸೆಯಿಂದ ಯಾವುದೇ ರೀತಿಯಂತ ಸಮಸ್ಯೆ ಬಗೆಹರಿಯೋದಿಲ್ಲ ಅಂತ. ಉಚಿತವಾದ ಮಾತು ಆಚಾರ್ಯರೇ. ಆದರೆ ಈ ವಿವಾದ ಯಾವ ವಿಷಯದ ಮೇಲೆ? ಈ ವಿಷಯದಲ್ಲಿ ಮಹಾಪ್ರಭು, ಈ ಇಬ್ರಲ್ಲಿ ವಾಸ್ತುಶಾಸ್ತ್ರದ ಬಗ್ಗೆ ಜಾಸ್ತಿ ಜ್ಞಾನ ಯಾರಿಗಿದೆ ಅಂತ.
ಮಹಾರಾಜರೇ, ಚಿಕ್ಕ ಮಹಾರಾಣಿ ಜೊತೆ ಬಂದಿರೋ ಅಮ್ಮಾಚಾರ್ಯರು ಗುರುಮಾತೆ ವಾಮಾಚಾರ್ಯರ ಕೆಲಸ ಭಂಗ ಮಾಡ್ತಿದ್ದಾರೆ. ಮಹಾರಾಜ್ರೆ, ಗುರುಮಾತೆ ಅಮ್ಮಾಚಾರ್ಯರ ಕೆಲಸವನ್ನ ಈ ವಾಮಾಚಾರ್ಯರು ಭಂಗ ಮಾಡ್ತಿದ್ದಾರೆ. ಮಹಾಪ್ರಭು, ನನ್ನ ಸಲಹೆ ಏನು ಅಂದ್ರೆ ಇದರ ಶಾಸ್ತ್ರ ಪ್ರಯೋಗ ಖಂಡಿತವಾಗ್ಲೂ ಆಗ್ಲೇಬೇಕು. ಉತ್ತಮ ವಿಚಾರ ಪಂಡಿತ ರಾಮಕೃಷ್ಣ. ಯಾವುದೇ ಸಮಸ್ಯೆಯ ಪರಿಹಾರ ಸಭ್ಯ ರೀತಿಯಲ್ಲೇ ಹೊರತೆಗೆಯಬೇಕು. ಒಂದ್ ವೇಳೆ ಹೀಗೆ ಅಂತ ಆದ್ರೆ ನಾವು ಶಾಸ್ತ್ರಾರ್ಥಕ್ಕೆ ಖಂಡಿತವಾಗ್ಲೂ ತಯಾರಿದ್ದೀವಿ. ಅಮ್ಮಾಚಾರ್ಯರು ಕೂಡ ಶಾಸ್ತ್ರಾರ್ಥಕ್ಕೆ ಸಿದ್ಧರಾಗಿದ್ದಾರೆ. ಸರಿ, ಹಾಗಿದ್ದರೆ ಇದರ ನಿರ್ಣಯ ನಾಳೆ ರಾಜ ದರ್ಬಾರಿನಲ್ಲಿ ಎಲ್ಲರ ಮುಂದೆ ನಡೆಯುತ್ತದೆ. ವಾಮಾಚಾರ್ಯರೇ, ಅಮ್ಮಾಚಾರ್ಯರೇ, ನಾಳೆ ನೀವಿಬ್ಬರು ರಾಜ ದರ್ಬಾರಿನಲ್ಲಿ ಎಲ್ಲರ ಮುಂದೆ ನಿಮ್ಮ ವಾಸ್ತುಜ್ಞಾನದ ಬಗ್ಗೆ ವಾದ ವಿವಾದ ಮಾಡುವಿರಿ. ಹಾಗೆ ಅಲ್ಲಿಯೇ ನಿರ್ಣಯವಾಗುತ್ತದೆ ಯಾರು ಮಹಾನ್ ವಿದ್ವಾಂಸರೆಂದು. ಮಹಾಪ್ರಭು, ನಮ್ಮ ಉಪಾಯದ 2ನೇ ಹಂತವು ಕೂಡ ತುಂಬಾ ಯಶಸ್ವಿಯಾಗಿ ಪೂರ್ಣಗೊಳ್ತು. ಈಗ 3ನೇ ಹಂತ ಬಾಕಿ ಇದೆ. 3ನೇ ಹಂತ ಯಾವುದು ಪಂಡಿತ ರಾಮಕೃಷ್ಣ? ನಾವು ವಾಮಾಚಾರ್ಯರು ಮತ್ತೆ ಅಮ್ಮಾಚಾರ್ಯರಿಗೆ ಶಾಸ್ತ್ರದಲ್ಲಿ ಸಹಾಯ ಮಾಡಬೇಕು. ನಾನ್ ಮಾಡಿರುವಂತ ವಾಸ್ತುಶಾಸ್ತ್ರದ ಅತ್ಯಂತ ದೊಡ್ಡ ಸುಳ್ಳಿನ ಕಥೆಯನ್ನು ಅವ್ರಿಗೆ ಹೇಳಿ ಅದನ್ನೇ ಅವ್ರಿಗೆ ಪ್ರದರ್ಶನ ಮಾಡೋಕ್ ಹೇಳೋಣ. ಹೇಗಿದ್ರು ಅವರು ದರ್ಬಾರ್ನಲ್ಲಿ ಪ್ರದರ್ಶನ ಮಾಡ್ತಾರೆ, ಅವಾಗ ಅವ್ರ ಅಹಂಕಾರ ಮುರಿದು ಹೋಗುತ್ತೆ. ಈ ವಾಸ್ತು ಬಗ್ಗೆ ಹೇಗೆ? ಅಲ್ಲ, ವಾಸ್ತು ಬಗ್ಗೆ ಹೇಗೆ? ಆಚಾರ್ಯರೇ, ಈ ಪತ್ರದಲ್ಲಿ ಎಲ್ಲದನ್ನೂ ಬರೆದಿದ್ದೀನಿ, ಓದ್ಕೊಳ್ಳಿ. ಮಹಾಪ್ರಭು, ಆಶೀರ್ವಾದ ಮಾಡಿ. ನಾವೀಗ ಸೀದಾ ಕುರುಕ್ಷೇತ್ರದಲ್ಲೇ ಭೇಟಿಯಾಗೋಣ. ವಿಜಯೀ ಭವ. ಶಿವ 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 ಶಿವ. ನನಗೆ ಅರ್ಥ ಆಯ್ತು, ಎಲ್ಲ ವಿವರವಾಗಿ ಅರ್ಥ ಆಯ್ತು ಪ್ರಭು. ನೀವು ಹೇಳಿದ್ದೆಲ್ಲವೂ ಅರ್ಥ ಆಯ್ತು. ಸ್ವಾಮಿ, ಅರ್ಥ ಆಯ್ತು, ಅರ್ಥ ಆಯ್ತು. ಸ್ವಾಮಿ, ಸ್ವಾಮಿ. ಹಾ, ಭಾಗ್ಯವತಿ, ಹೇಳಿ. ಇವತ್ತು ಆ ಪರಮೇಶ್ವರ ನನಗೆ ಸಾಕ್ಷಾತ್ ದರ್ಶನ ಕೊಟ್ಟ. ಸ್ವಾಮಿ, ಅವ್ರು ನಿಮ್ಗೆ ದರ್ಶನನ ನೀಡ್ತಾನೆ ಇರ್ತಾರೆ. ನೀವು ಅವರ ಪರಮ ಭಕ್ತರಲ್ವಾ? ಆದ್ರೆ ಇವತ್ತು ವಿಶೇಷ ಕಾರಣದಿಂದ ದರ್ಶನ ಕೊಟ್ಟರು. ವಿಶೇಷ ಕಾರಣ? ಪ್ರಭುಗಳು ನಮಗೆ ವಾಸ್ತು ಜ್ಞಾನವನ್ನ ಕೊಟ್ಟರು. ಪುನಃನಾ? ಹಾ, ತಂದೆಯವರು ಇನ್ನೊಂದ್ಸಲ ನನ್ ಕನ್ಸಲ್ ಬಂದಿದ್ರು. ಅವ್ರು ಹೇಳಿದ್ರು, ಈ ಸುಳ್ಳು ವಾಮಾಚಾರಿ ಜ್ಞಾನಿಗೆ ಯಾವುದೇ ಕಾರಣಕ್ಕೂ ವಿಜಯ ಸಿಗೋದಿಲ್ಲ ಅಂತ. ಅಷ್ಟೇ ಅಲ್ಲದೆ ಅವ್ರು ನನಗೆ ಈ ಪುಸ್ತಕನೂ ಕೂಡ ಕೊಟ್ರು. ಇದ್ರಲ್ಲಿ ವಾಸ್ತುವಿನ ಸರ್ವೋಚ್ಚ ಜ್ಞಾನ ಇದೆ. ಇದ್ರ ಪ್ರಯೋಗನ ನಾಳೆ ಆ ಕಪಟಿ ವಾಮಾಚಾರ್ಯರ ಎದುರುಗಡೆ ಮಾಡೋಣ. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೀನ್ ಓದಾದ್ಮೇಲೆ ದೊಡ್ಡ ವಾಸ್ತುಶಾಸ್ತ್ರಜ್ಞ ಆಗ್ಬೋದು. ಸ್ವಾಮಿ, ನೀವಂತೂ ರಾಜಪುರೋಹಿತರು. ನೀವು ವಾಸ್ತುಶಾಸ್ತ್ರಜ್ಞರಾಗೋ ಯಾವ ಅವಶ್ಯಕತೆ ಇದೆ? ಮೂರ್ಖ. ಮೂರ್ಖ? ಮೂರ್ಖ ಅಲ್ಲ ನಾನು. ಈ ರಾಜ ಪುರೋಹಿತದ ಪದತ್ಯಾಗ ಮಾಡಿ ವಾಸ್ತುಶಾಸ್ತ್ರಜ್ಞನಾಗ್ತೀನಿ. ಆ ಜ್ಞಾನವನ್ನ ಪ್ರಭುಗಳು ನಿನಗೋಸ್ಕರ ಕೊಟ್ಟಿದ್ದಾರೆ. ನನಗ್ ಬೇಡ ಸ್ವಾಮಿ. ನಾನು ಮನೆ ಕೆಲ್ಸ, ನಿಮ್ ಸೇವೆ ಮಾಡೋದ್ರಲ್ಲೇ ಸಂತೃಪ್ತಳಾಗಿದ್ದೀನಿ. ನಿಜ. ಇದ್ರಲ್ಲಿ ಜಾಸ್ತಿ ಜ್ಞಾನ ಸಿಗುತ್ತೆ ಅಂದ್ರೆ ಅದ್ರಲ್ಲಿ ನಷ್ಟ ಏನಿದೆ? ಅಮ್ಮಾಚಾರ್ಯರ ಜ್ಞಾನ ಆ ಮೋಸಗಾತಿ ವಾಮಾಚಾರ್ಯನ ಎದುರಿಸೋಕೆ ಎಷ್ಟು ಬೇಕೋ ಅಷ್ಟೇ ಇದೆ. ನನ್ನ ಮಾತಿನ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಈ ಜ್ಞಾನ ಏನಿದೆ ಇದನ್ನ ವಾಮಾಚಾರ್ಯರಿಗೆ ಕೊಟ್ಟಿರೋದು. ಕಾರಣ ಶಾಸ್ತ್ರಾರ್ಥದಲ್ಲಿ ಅವರು ಸೋಲಬಾರದು ಅನ್ನೋ ಕಾರಣದಿಂದ. ಸರಿ ಪ್ರಭು, ಹಾಗಾದ್ರೆ ನೀವು ಈ ಜ್ಞಾನಗಳನ್ನೆಲ್ಲ ವಾಮಾಚಾರ್ಯರಿಗೆ ದಯವಿಟ್ಟು ತಿಳಿಸಿ. ನಾನು ನಿಮ್ಮ ಧರ್ಮಪತ್ನಿ ಅಲ್ವಾ? ಪ್ರಿಯ ಜನರೇ, ನಿಮಗೆಲ್ಲ ಮೊದಲೇ ಹೇಳಿದಂತೆ ಇವತ್ತು ರಾಜಸಭೆಯಲ್ಲಿ ಮಹಾ ಸಂಗ್ರಾಮವೇ ನಡೆಯುತ್ತೆ. ಇಬ್ಬರು ಮಹಾನ್ ವಾಸ್ತುಶಾಸ್ತ್ರಜ್ಞರ ಮಧ್ಯೆ ಶಾಸ್ತ್ರಾರ್ಥ ನಡೆಯುತ್ತೆ. ಅದಕ್ಕೆ ಮೊದಲು ನಾವು ಗುರು ವಾಮಾಚಾರ್ಯರಿಗೆ ಸಭೆಗೆ ಬರೋದಕ್ಕೆ ನಿಮಂತ್ರಣ ಕೊಡ್ತಿದ್ದೀವಿ. ಮುರಿದು ಬಿಡಿ, ಮುರಿದು ಬಿಡಿ, ಮುರಿದು ಬಿಡಲೇಬೇಕು, ಬದಲಾಯಿಸಲೇಬೇಕು. ಈ ಪ್ರಪಂಚ ಎಂದಿಗೂ ಅಜ್ಞಾನಿಗಳ ಸಾಗರ. ಮುರಿದು ಬಿಡಲೇಬೇಕು, ಮುರಿದು ಬಿಡಲೇಬೇಕು, ಮುರಿದು ಬಿಡಿ, ಮುರಿದು ಬಿಡಿ, ಮುರಿದು ಬಿಡಲೇಬೇಕು. ಪ್ರಣಾಮಗಳು ಮಹಾರಾಜ. ಹಾ, ಪ್ರಣಾಮಗಳು. ಅಮ್ಮಾಚಾರ್ಯರಿಗೆ, ಅಮ್ಮಾಚಾರ್ಯರಿಗೆ, ಅಮ್ಮಾಚಾರ್ಯರಿಗೆ,
ಅಮ್ಮಾಚಾರ್ಯರಿಗೆ ಅಮ್ಮಾಚಾರ್ಯರಿಗೆ ಗುರುಮಾತೆ ಅಮ್ಮಾಚಾರ್ಯರು ಪ್ರಣಾಮಗಳನ್ನ ತಿಳಿಸ್ತಾ ಇದ್ದಾರೆ. ಹಾ, ಪ್ರಣಾಮಗಳು. ಮಹಾರಾಜರ ಆದೇಶ ಏನಾದ್ರೂ ಸಿಕ್ಕಿರ್ಲಿಲ್ಲ ಅಂದಿದ್ರೆ ನಾವು ಈ ಶಾಸ್ತ್ರಾರ್ಥಕ್ಕೆ ಖಂಡಿತ ಬರ್ತಾನೆ ಇರ್ಲಿಲ್ಲ. ಶಾಸ್ತ್ರಾರ್ಥ ನಿಮ್ ಹತ್ರ ಇಲ್ವೇ ಇಲ್ಲ. ನಮ್ಮ ಶಾಸ್ತ್ರಾರ್ಥ ಅಮ್ಮಾಚಾರ್ಯರ ಜೊತೆ. ಶಬ್ದ ಮಾತ್ರ ನಮ್ದು, ಆದ್ರೆ ಭಾವ ಅಮ್ಮಾಚಾರ್ಯರದು. ನೀವು ಸೋಲೋದಕ್ಕೆ ಸಿದ್ಧರಾಗಿರಿ. ನಾವು ಸೋಲೋದಕ್ ಸಾಧ್ಯನೇ ಇಲ್ಲ. ನಾವು ವಾಸ್ತುಶಾಸ್ತ್ರದ ಮಹಾಜ್ಞಾನಿಗಳು. ಅದಕ್ಕಿಂತ ಮುಂಚೆ ನೀವು ಪ್ರಮಾಣ ಮಾಡ್ಬೇಕು. ನಿನ್ನ ಎಂತ ದುಸ್ಸಾಹಸ! ದುಷ್ಟ ಬಾಲಕ! ಸೂರ್ಯ ತನ್ನ ಪ್ರಕಾಶದ ಬಗ್ಗೆ ಪ್ರಮಾಣೀಕರಿಸೋ ಅಗತ್ಯನೇ ಇಲ್ಲ. ಮಹಾಪ್ರಭು, ಶಾಸ್ತ್ರವನ್ನ ಆರಂಭ ಮಾಡೋದಕ್ಕೆ ಅನುಮತಿ ನೀಡಿ. ಅನುಮತಿ ಇದೆ. ಅಮ್ಮಾಚಾರ್ಯರೇ, ಒಂದು ಅತ್ಯಂತ ಸರಳವಾದ ಪ್ರಶ್ನೆಯಿಂದ ಆರಂಭ ಮಾಡ್ತೀನಿ. ವಾಸ್ತುಶಾಸ್ತ್ರದಲ್ಲಿ ಎಷ್ಟು ದಿಕ್ಕುಗಳಿರುತ್ತೆ? ನಮ್ಮ ಶಾಸ್ತ್ರಾರ್ಥ ಕೇವಲ ಅಮ್ಮಾಚಾರ್ಯರ ಜೊತೆ. ಹನ್ನೆರಡು. ಮಹಾರಾಜ, ಹಾಗಾದ್ರೆ ಇದೇ ನೋಡಿ ಅವರ ವಾಸ್ತುಶಾಸ್ತ್ರದ ಜ್ಞಾನ. ಅಮ್ಮಾಚಾರ್ಯರೇ, 12 10 ದಿಕ್ಕುಗಳಿರುತ್ತವೆ. ಅಮ್ಮಾಚಾರ್ಯರು 12 ಅಂತ ಹೇಳಿದ್ಮೇಲೆ 12 ಇರೋದು. 8 ದಿಕ್ಕುಗಳ ಬಗ್ಗೆ ಎಲ್ಲಾ ಪುಸ್ತಕಗಳಲ್ಲೂ ವರ್ಣನೆ ಇರುತ್ತೆ. ನಮ್ಮಂತ ಮಹಾಜ್ಞಾನಿಗಳಿಗೆ ಮತ್ತೆ 2 ಗೊತ್ತಿರತ್ತೆ. ನಿಮ್ಗೆ ಮತ್ತೆ 2 ಯಾವ್ದು ಗೊತ್ತಿರೋದು? 8 ದಿಕ್ಕುಗಳನ್ನ ಬಿಟ್ಟು ಆಕಾಶ ಹಾಗೂ ಪಾತಾಳ. ನಿಮ್ಮಂತವ್ರು ಗೊತ್ತಿದೆ ಅಂತ ಅನ್ಕೊಂಡಿರಬಹುದು, ಆದ್ರೆ ನನ್ನಂತ ಮಹಾಜ್ಞಾನಿಗಳಿಗೆ ಇನ್ನು 2 ದಿಕ್ಕುಗಳು ಗೊತ್ತಿದೆ. 11ನೇ ದಿಕ್ಕು ಆ ಜಾತಕ ಸಮಸ್ಯೆನ ನಮ್ಮ ಹತ್ರ ತರೋದು. 12ನೇ ದಿಕ್ಕು ವಾಸ್ತುಶಾಸ್ತ್ರ, ಆ ಸಮಸ್ಯೆಗಳಿಗೆ ನಿವಾರಣೆ ತರೋದು. ನನ್ನಂತ ಮಹಾನ್ ವಾಸ್ತುಶಾಸ್ತ್ರಜ್ಞರು ನಮ್ಮನ್ನು ನಾವೇ ಹಾಗೂ ಜಾತಕವನ್ನು ಸಹ ದಿಕ್ಕು ಅಂತಾನೆ ಪರಿಗಣಿಸ್ತೀವಿ. ಅತಿ ಉತ್ತಮ. ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ಅದ್ಭುತವಾಗಿದೆ. ಅದ್ಭುತ. ನೀವು ಜಾತಕ ಹಾಗೂ ವಾಸ್ತುಶಾಸ್ತ್ರಜ್ಞರನ್ನ ಕಡೆಗಣಿಸ್ತೀರಾ? ನೀವು ಜಾತಕ ಅಥವಾ ವಾಸ್ತುಶಾಸ್ತ್ರಜ್ಞರನ್ನ ಕಡೆಗಣಿಸಿದ್ರೆ ನಿಮ್ಮ ಗಣನೆ ಶೂನ್ಯವಾಗ್ಬಿಡುತ್ತೆ. ಆ 10 ದಿಕ್ಕುಗಳು ಜಾತಕ ಹಾಗೂ ವಾಸ್ತುಶಾಸ್ತ್ರಜ್ಞರಿಲ್ಲದೆ ಇದ್ದರೂ ಇಲ್ಲದ ಹಾಗೆ. ಅದ್ಭುತ ತರ್ಕವು ಗುರುಮಾತಾ ಅಮ್ಮಾಚಾರ್ಯ. ಒಂದ್ ವೇಳೆ ಮಹಾರಾಜರ ಅನುಮತಿ ಇದ್ರೆ ನಾವು ವಾಸ್ತುವಿನ ಪ್ರತ್ಯಕ್ಷ ಪ್ರಮಾಣವನ್ನ ಕೊಡೋಕೆ ಇಷ್ಟಪಡ್ತೀವಿ. ಅವಶ್ಯ, ಅನುಮತಿ ಇದೆ. ಮಹಾಮಂತ್ರಿ ತಿಮ್ಮರಸು ಅವರೇ, ನಿಮ್ಮ ಖಡ್ಗಾನ ತೆಗಿರಿ. ಯಾಕೆ? ತೆಗಿರಿ ಖಡ್ಗಾನ. ಮಹಾಮಂತ್ರಿಗಳೇ, ಮಹಾರಾಜರೇ, ನೀವು ಏನು ಬಯಸುತ್ತೀರಿ? ನಮ್ಮ ಸಮಸ್ತ ಜೀವನ ಈ ತಿರುಗಿಸಿದ ಸಿಂಹಾಸನದ ಮೇಲೆ ಕಳೆಯಬೇಕೆ? ಇಲ್ಲ ಮಹಾರಾಜರೇ, ಯಾವತ್ತೂ ಇಲ್ಲ. ಹಾಗಾದರೆ ಕೊಡಿ ನಿಮ್ಮ ಖಡ್ಗವನ್ನು. ಅತ್ಯುತ್ತಮ. ಈಗ ಈ ಖಡ್ಗಾನ ತಿರುಗಿಸಿಡಿ. ಏನು? ಮತ್ತೀಗ ಹೇಗನ್ನಿಸ್ತಾ ಇದೆ? ಏನೂ ಇಲ್ಲ. ನಿನ್ನೆ ರಾತ್ರಿ ನಾನು ಹೇಳ್ದಾಗೆ ನೀನ್ ಪುಸ್ತಕ ಓದಿದ್ದಿದ್ರೆ ಈ ಅವಮಾನದಿಂದ ತಡಿಬಹುದಿತ್ತಲ್ವಾ? ಈಗೇನಾಗತ್ತೆ?